ನಾವು 4 ಜನ ತೋಟದ ಮನೇಲಿರ್ತೀವಿ. ಈ ಮನೆ ಸಹವಾಸನೇ ಬೇಡ. ಅವ್ರಿಗೆ ಈ ಮನೇಲಿ ಇರಕ್ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಬೇಕಲ್ಲಿ ಇರ್ಲಿ ಬಿಡಿ. ನಾನು ಏನೇ ಮಾಡೋದಿದ್ರು ಯೋಚನೆ ಮಾಡಿ ಮುಂದುವರಿತೀನಿ ಅನ್ನೋದು ನಿಮಗೂ ಗೊತ್ತು. ಆ 1000 ಪ್ರಶ್ನೆಗಳಿಗೂ ನಾನೇ ಉತ್ತರ ಕಂಡುಕೋತೀನಿ. ಅದರ ಪರಿಣಾಮ ನೀವು ಅದೇನು ಹೇಳ್ತಿರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಮ್ಮನ ಹತ್ರ ಸರಿಯಾಗಿ ಮಾತಾಡಿದ್ದೀರಾ. ಇವತ್ತು ಹೇಗ್ ಮಾತಾಡಿದಿರೋ ಇನ್ ಮುಂದಕ್ಕೂ ಅದೇ ರೀತಿ ಮೇಂಟೈನ್ ಮಾಡಿ. ಯಾರು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಾದ ತಕ್ಷಣ ನಿಮ್ಗೆ ಹೇಳ್ತೀನಿ ಹಿಂದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸುಳ್ಳು ಹೇಳಿದ್ದು. ಮೇಘ, ಇಲ್ಲಿಗೆ ಯಾಕೆ ಬಂದಿದ್ಯಾ? ಮೇಘ ನೋಡೋ, ಮೇಘನ ಹುಡ್ಕೊಂಡು ಬರೋದು ನನಗೆ ಸರಿ ಕಾಣೋದಿಲ್ಲ. ಪಾಪ ರಾಹುಲ್ ಏನ್ ತಪ್ಪು ಮಾಡ್ದಂತ ಅವನು ಹೀಗೆ ಮಾತಾಡ್ತಿದ್ದೀರಾ? ನೋಡೋ, ಮೇಘನಿಗೆ ಬೇರೆ ಕಡೆ ಗಂಡು ನೋಡ್ತಾ ಇದ್ದೀವಿ. ನೀನು ಪದೇ ಮನೆಗೆ ಬಂದು ಹೋಗ್ತಿದ್ರೆ ಜನ ತಪ್ಪು ತಿಳ್ಕೊತಾರೆ ಅಂತ ನಾವು ತಪ್ಪು ಮಾಡಕ್ ಆಗಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಮೇಘಾಗೆ ರಾಹುಲೇ ಸರಿಯಾದ ಜೋಡಿ. ಯಾರು ತಪ್ಪು ಮಾಡಲ್ಲ ಹೇಳಿ? ಈ ವಯಸ್ಸೇ ಅಂತದ್ದು, ಬಿಸಿ ರಕ್ತ, ಕೆಲವೊಂದ್ಸಲ ತಪ್ಪಾಗ್ಬಿಡತ್ತೆ. ದೊಡ್ಡವರಾಗಿ ನಾವು ಅವ್ರನ್ನ ಕ್ಷಮಿಸಿ ಅವಕಾಶ ಕೊಡ್ಬೇಕು ತಾನೆ. ನಿನ್ನ ಬಾಯಲ್ಲಿ ವೇದಾಂತದ ಮಾತು ಮಾತಾಡ ಅರ್ಹತೆನೂ ಇಲ್ಲ ನಿನಗೆ. ತಿಳ್ಕೊ, ಮತ್ತೆ ಮಾತಾಡೋದು. ಹಾಯ್ ರಾಹುಲ್, ಏನು ನಮ್ಮ ಮಾವ ನಿಮ್ಮಲ್ಲಿ ತುಂಬಾ ರೇಗ್ತಿದ್ದಾರೆ? ಪ್ಲೀಸ್ ಚಾರು, ನಾನು ಅರ್ಥ ಮಾಡ್ಕೊ. ಮೇಘಗೆ ಗಂಡು ಹುಡುಕ್ತಿದ್ದಾರೆ. ನಾನು ಅವಳ ಮನ್ಸರೇ ಪ್ರೀತಿಸಿದ್ದೀನಿ. ನನಗೆ ಅನ್ಯಾಯ ಆಗೋದು ಸರಿನಾ ಹೇಳು? ರಾಹುಲ್, ಈ ಮನೆನೇ ಒಂಥರ ವಿಚಿತ್ರ. ಯಾರನ್ನೂ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಒಬ್ರೊಬ್ರು ಒಂದೊಂದು ನಿರ್ಧಾರ ತಗೋತಾರೆ. ಟೋಟಲಿ ಕನ್ಫ್ಯೂಷನ್. ಆದ್ರೆ ನಾನು ಕನ್ಫ್ಯೂಸ್ ಆಗಿಲ್ಲ. ಯಾವತ್ತಿದ್ರೂ ಮೇಘ ನನ್ನವಳು ಅನ್ನೋದನ್ನ ನಾನು ಪರ್ಮನೆಂಟ್ ಆಗಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ಮೇಘ ಹತ್ರ ಮಾತಾಡಬೇಕು. ನೋಡೋ, ಅವ್ರು ಯಾರೋ ಮನೇಲಿಲ್ಲ. ಮನೇಲಿ ಹೊಕ್ಕಿರೋ ದೆವ್ವಗಳೆಲ್ಲ ಮನೆಯಿಂದ ಆಚೆ ಹೋದ್ಮೇಲೆ ಬರ್ತೀವಿ ಅಂತ ತೋಟದ ಮನೆಗೆ ಹೋಗಿದ್ದಾರೆ. ಓ, ಅಂತೂ ದೆವ್ವಗಳಿಗೂ ಸ್ಟ್ರಾಂಗ್ ಪವರ್ ಇದೆ ಅನ್ನಂಗಾಯ್ತು. ಇಂಥ ದೆವ್ವಗಳಿಗೆ ಮರ್ಯಾದೆನೂ ಇಲ್ಲ. ಪ್ಲೀಸ್ ನನ್ನ ಮಾತು ಸ್ವಲ್ಪ ಕೇಳ್ತೀರಾ? ನಾನು ಮೇಘನ ಹತ್ರ ಮಾತಾಡಬೇಕು, ಪ್ಲೀಸ್. ಹೇಳದ್ನಲ್ಲಪ್ಪ, ಅವ್ರು ಯಾರು ಇಲ್ಲಿಲ್ಲ. ಇರೋದು ನಾವು 3 ಜನ. ನೋಡೋ, ತೋಟದ ಮನೆಗೆ ಹೋಗಿ ಅವ್ರ ನೆಮ್ಮದಿನ ಹಾಳು ಮಾಡಬೇಡ. ರಾಹುಲ್, ಮೇಘ ಒಳ್ಳೆ ಹುಡುಗಿ, ಮಯೂರಿ ತರ ಅಲ್ಲ. ನಿಮ್ ಪ್ರೀತಿನ ಕಾಪಾಡ್ಕೊಳ್ಳಿ. ನಿಮ್ ಸಪೋರ್ಟಿಗೆ ನಾನಿರ್ತೀನಿ. ರಾಹುಲ್, ಚಾರು ಮಾತು ಕೊಟ್ರೆ ಮುಗೀತು. ಯಾವತ್ತಿಗೂ ಅವ್ರ ಕೈನ ಅವಳು ಬಿಡಲ್ಲ. ಥ್ಯಾಂಕ್ಸ್ ಚಾರು. ನೀನಾದರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಯಲ್ಲ. ಥ್ಯಾಂಕ್ ಯು ವೆರಿ ಮಚ್.
ರಾಹುಲ್, ನಾನು ಸ್ವಲ್ಪ ಹೊರಗೆ ಹೋಗಬೇಕು. ಫ್ಲ್ಯಾಟ್ ಹತ್ರ ಡ್ರಾಪ್ ಕೊಡ್ತೀರಾ? ಯಾಕೆ ಚಾರು, ಏನು ವಿಷಯ? ಅದೇ ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಡೋಂಟ್ ವರಿ. ಬೇಗ ಬಂದ್ಬಿಡು. ರಾಹುಲ್, ಹುಷಾರಪ್ಪ. ಮೀನಾಕ್ಷಿ, ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾತಾಡೋದನ್ನ ಕಲಿ. ನಮ್ಮಿಂದಾಗಿ ಈ ಮನೇಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋ. ಸ್ವಲ್ಪ ಮನುಷ್ಯತ್ವ ಇರ್ಲಿ ನಿನಗೆ. ಸುಮ್ಮನೆ ರೀ, ನಮ್ಮ ಜೀವನ ನಾವೇ ನೋಡ್ಕೋಬೇಕು. ಮನುಷ್ಯತ್ವ ಅಂತ ಮನುಷ್ಯತ್ವ. ನಾವು ಕಷ್ಟದಲ್ಲಿದ್ದಾಗ ಅದನ್ನ ಪರಿಹಾರ ಮಾಡೋದಕ್ಕೆ ಈಗ ನೀವು ಹೇಳ್ತಿದ್ದೀರಲ್ಲ ಮನುಷ್ಯತ್ವ ಅಂತ, ಅದನ್ನ ಇಟ್ಕೊಂಡಿರೋರು ಯಾರು ಬರಲ್ಲ. ಹುಟ್ಟದಾಗಿಂದ ಇಲ್ಲಿ ತನಕ ಅಣ್ಣನ ಆಶ್ರಯದಲ್ಲಿದ್ದು ನನಗೂ ಸಾಕಾಗಿ ಹೋಗಿದೆ. ಇನ್ಮೇಲಾದ್ರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ, ಸ್ವಲ್ಪ ಖುಷಿಯಾಗಿರೋಣ. ಈ ನಿಮ್ ಮನುಷ್ಯತ್ವ ಗಿಂಶತ್ವ ಎಲ್ಲ ಬಿಟ್ಟು ಬಿಡಿ. ಮೀನಾಕ್ಷಿ, ಪಶುಪತಿನೂ ಚಾರು ಕಡೆನೆ. ಅದಕ್ಕೆ ಆ ಮನೇಲಿ ಅವರೇ ಚೆನ್ನಾಗಿರ್ಲಿ ಅಂತ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೆ. ಮಯೂರಿ, ಏನು ಆಗಲೇ ಫೋನಲ್ಲಿ ಏನೋ ನಡೆಸ್ತಾ ಇದೆಯಾ? ಈ ಮನೆಯಲ್ಲಿ ಇನ್ಮೇಲೆ ಫೋನು ಗೀನು ಅಂತ ಹೊಸ ಅವಾಂತರ ಮಾಡೋಂಗಿಲ್ಲ. ಹಾಗೇನಾದ್ರು ಮಾಡಿದ್ರೆ ಈ ಮನೇನು ಮಾರಿ ಬೇರೆ ಊರಿಗೆ, ಅಂದ್ರೆ ಯಾರ ಕೈಗೂ ಸಿಗದೇ ಇರೋ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಎಚ್ಚರಿಕೆ ಇರಲಿ. ಮೂರೊತ್ತು ನಿಮ್ಮನ್ನು ಕಾವಲು ಕಾಯ್ಕೊಂಡು ಕೂತ್ಕೊಂಡ್ರಕ್ಕಾಗಲ್ಲ. ಮನೆ ಮುಂದೆ ಒಂದು ಸೆಕ್ಯೂರಿಟಿನ ಹಾಕಬೇಕು. ಮನೆ ಒಳಗಡೆ ಯಾವನೇ ಬರಬೇಕಾದ್ರೂ ಅಲ್ಲೇ ಸರಿಯಾದ ಕಾರಣ ಹೇಳಿ ಬರಬೇಕು. ಜೀವನ ಪೂರ್ತಿ ಸಮಸ್ಯೆ ಸಮಸ್ಯೆ ಸಮಸ್ಯೆನೇ ಆಗೋಯ್ತು. ಈ ಸಮಸ್ಯೆಗಳಿಂದಲೇ ನನಗೆ ಆದಷ್ಟು ಬೇಗ ಸಾವು ಬಂದ್ಬಿಡುತ್ತೆ. ನಾಳೆ ನನ್ನ ಮದುವೆ, ನಮ್ಮಪ್ಪ ಅಮ್ಮಂಗೆ ಗೊತ್ತಾಗದೆ ಆಗ್ತಿರೋ ನನ್ನ ಕಳ್ಳ ಮದುವೆ. ಚಾರು ಅನ್ನೋ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಗರ್ಲ್ನ ಮದುವೆ ಆಗ್ತಿದ್ದೀನಿ. ನಾನು ನಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡ್ತಿದ್ದೀನ? ಸರಿನಾ ಇದು? ಆದ್ರೂ ಬೇರೆ ದಾರಿನೇ ಇಲ್ವೇ? ಮೊದಲು ತಾಳಿ ಕಟ್ಬಿಡ್ತೀನಿ, ಆಮೇಲೆ ಮನೆಗೆ ಬಂದು ಅಪ್ಪ ಅಮ್ಮನ ಕಾಲಿಗೆ ಬಿದ್ದುಬಿಟ್ರಾಯ್ತು. ಹೇಗೂ ಓಲ್ಡ್ ಸೆಂಟಿಮೆಂಟ್ ಪೀಪಲ್ 1-2 ನಿಮಿಷ ಕಣ್ಣೀರಿಡ್ತಾರೆ, ಆಮೇಲೆ ಒಳ್ಳೇದಾಗ್ಲಿ ಮಗನೇ ಅಂತ ಆಶೀರ್ವಾದ ಮಾಡ್ತಾರೆ. ಹಲೋ. ಹಾಯ್ ಡಿಯರ್, ಹೇಗಿದ್ಯಾ? ಡಿಯರ? ಯಾರ್ರೀ ನೀವು? ಏನು ಫುಲ್ ಲೋಡಾ? ನಾನು ನಿನ್ನ ಫ್ರೆಂಡು. ಯಾವಾಗ ಸಿಗ್ತೀಯಾ? ನಾಳೆ ಫ್ರೀನಾ?
ಓ ಡಿಂಪಲ್ಲ? ಸದ್ಯಕ್ಕೆ ಯಾವ ಡೇಟ್ಸು ನನ್ನ ಹತ್ರ ಇಲ್ಲ. ನಾಳೆ ನನ್ನ ಮದುವೆ, ಆಮೇಲೆ ಸ್ವಲ್ಪ ದಿನ ಬ್ಯುಸಿ. ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ. ಅಯ್ಯೋ, ಹಾಗೆಲ್ಲ ಎಷ್ಟು ಹುಡುಗಿರಿಗೆ ಹೇಳಿದಿನೋ ಏನೋ, ಲೆಕ್ಕನೇ ಇಲ್ಲ. ಯು ಡೋಂಟ್ ವರಿ ಡಾರ್ಲಿಂಗ್, ನಿನ್ನ ಅಕೌಂಟ್ಗೆ ಪ್ರತಿ ತಿಂಗಳು ಕ್ಯಾಶ್ ಬರ್ತಿದೆ ತಾನೆ. ಈ ಮದುವೆ ಗಿದ್ವೆ ಎಲ್ಲ ಬೇಡ, ಸ್ವಲ್ಪ ದಿನ ತಡ್ಕೊ, ಆಮೇಲೆ ನಾನೇ ನಿನಗೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ನಾವು ಚಾರು 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 ಚಾರು, ಚಾರು, ನಮಸ್ಕಾರ. ಏನ್ ವಿಷಯ? ಚಾರು ಎಲ್ಲಿ? ಚಾರು ಅದು ಚಾರು ನಮ್ಮ ಮನೇಲಿ ಇಲ್ಲ. ಪದೇ ಪದೇ ನಮ್ಮನೆಗೆ ಯಾಕೆ ಹುಡ್ಕೊಂಡ್ಬರ್ತೀರಿ? ಸುಳ್ಳು ಹೇಳ್ಬೇಡ್ರಿ. ಚಾರು ಎಲ್ಲಿದ್ದಾಳೆ ಹೇಳಿ. ಇಲ್ಲ, ನಾ ಸುಳ್ಳು ಹೇಳ್ತಿಲ್ಲ. ಚಾರು ನಮ್ಮ ಮನೆಯಲ್ಲಿಲ್ಲ. ಏನೋ ನೋಡ್ತಿದ್ದೀರಿ? ಇಡೀ ಮನೆ ಹುಡುಕಿ ಹೋಗ್ಲಾ? ಯಾವನಾದ್ರೂ ಹೆಜ್ಜೆ ಮುಂದಿಟ್ಟೆ ಕಾಲ್ ಕದ್ದು ಬಿಡ್ತೀರಿ. ರೀ, ಚಾರು ನಮ್ಮ ಮನೇಲಿದ್ದಾಳೆ ಅಂತ ಡೌಟ್ ತಾನೆ? ಹೋಗಿ ಹೋಗಿ ಹುಡ್ಕೊಳ್ಳಿ. ಸ್ವಲ್ಪ ಸುಮ್ಮನೆ ಹೋಗಿಪ್ಪ, ಹೋಗಿ ಹುಡುಕಿ. ಏನ್ರೋ ಮಾತು ಕೇಳ್ತಾ ಇದ್ದೀರಾ? ಹೋಗ್ಲಾ ಹುಡುಕ. ಇದು ಅನ್ಯಾಯ. ರೋಡಿಗಳು ಕರ್ಕೊಂಡ್ಬಂದು ಮರ್ಯಾದಸ್ತು ಬಂದು ಈ ತರ ಮಾಡೋದು ತಪ್ಪು. ಮಾತಾಡಬೇಡ, ನನ್ನ ಎದುರು ಮಾತಾಡಬೇಡ ನೀನು. ಅದಕ್ಕೆ ಇಲ್ಲೇ ಸಮಾಧಿ ಮಾಡ್ಬಿಡ್ತೀನಿ. ಮೊದಲೇ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ನಾನು. ನನಗೆ ನನ್ನ ಮಗಳು ಚಾರು ಬೇಕು ಅಷ್ಟೇ. ಅವಳು ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಮಾತಾಡ್ತೀಯ? ಹೋಗಿದ್ರಲ್ಲ ಹುಡ್ಕಕ್ಕೆ, ಮತ್ತೆ ಗೊತ್ತಾಗುತ್ತೆ. ನಿನ್ನ ಮಗನೇ ನನಗೆ ಕಾಲ್ ಮಾಡಿ ಹೇಳಿದ್ದಾನೆ, ಚಾರು ಇದೇ ಮನೇಲಿದ್ದಾಳೆ ಅಂತ. ಸ್ವತಃ ನಿನ್ನ ಮಗನೇ ಹೇಳಿರೋದು. ಇದಕ್ಕೇನು ಹೇಳ್ತೀಯ ನೀನು? ಅವನೇ ಸರಿಯಾಗಿ ಮನೆಗೆ ಬರ್ತಿಲ್ಲ, ಇನ್ನು ಚಾರು ಇಲ್ಲಿದ್ದಳೋ ಇಲ್ವೋ ಅಂತ ಅವನಿಗೆ ಗೊತ್ತಾಗುತ್ತೆ? ಮನೇಲಿರೋ ನಾವು, ಸತ್ಯ ಗೊತ್ತಿರೋದು ನಮಗೆ. ಮೇಘ ಮಯೂರಿಯಲ್ಲಿ ಅವ್ರನ್ನೇ ಕೇಳ್ತೀನಿ. ಅವ್ರು ಯಾರು ಮನೇಲಿಲ್ಲ, ಇನ್ನು ಸ್ವಲ್ಪ ದಿನ ಅವ್ರು ಬರೋದು ಇಲ್ಲ. ಬಸ್ ಮೇಲೆಲ್ಲೂ ಕಾಣ್ತಿಲ್ಲ, ನಂಗೂ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಾ ಕಡೆ ಹುಡುಕಿರುತ್ತಾನೆ, ಆಮೇಲೆ ಇನ್ನೊಂದ್ ಕಡೆ ಹುಡುಕಿಲ್ಲ ಅಂತ ಮತ್ತೆ ಬರಬೇಡಿ, ಹೋಗ್ತಾರೆ. ತುಂಡ ಪಶುಪತಿ, ಇವಾಗ ಹೋಗ್ತೀನಿ. ಆದ್ರೆ ನಾನು ಸುಮ್ಮನಿರೋ ಜಾಯಮಾನದವನಲ್ಲ. ನನ್ನ ಮಗಳು ಚಾರು ಸಿಗೋವರೆಗೂ ನಾನು ಬೆನ್ನು ಬೀಳ್ತಾನೆ ಇರ್ತೀನಿ. ಒಂದು ವೇಳೆ ನನ್ನ ಮಗಳು ಈ ಮನೆಗೆ ಬಂದು ನೀವು ಆ ವಿಷಯನ ನನಗೆ ಹೇಳಿಲ್ಲ ಅಂದ್ರೆ ಆಗಿದೆ ನಿನ್ನ ಕತೆ. ಎಲ್ಲ ಆಗಿದ್ದು ನಿನ್ನಿಂದ ತುಂಡ. ನಿನ್ನಿಂದಾಗಿ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ಹಾಗಾಯ್ತು. ನನ್ನ ಮಗಳು ಚಾರನು ಸಿಕ್ತಿಲ್ಲ. ನಂಬಿಕೆ ದ್ರೋಹ ಮಾಡ್ಬಿಟ್ಟಿರೋ ತುಂಡ ನೀನು. ನನ್ನ ಕ್ಷಮಿಸಿ ಬಾಸ್, ನನ್ನ ಕ್ಷಮಿಸಿ. ಏನೋ ದುಡ್ಡಾಸೆಗೆ ಮಂಟಿನ ಕೆಲಸ ಮಾಡ್ಬಿಟ್ಟೆ, ಅದಕ್ಕೆ ಪಶ್ಚಾತ್ತಾಪ ಕೂಡ ಪಟ್ಟಿದ್ದೀನಿ ನಾನು. ಅದಕ್ಕೆ ನಂದೇ ಇನ್ಫ್ಲೂಯೆನ್ಸ್ ಬಳಸಿ ಬೇಲ್ ಮೇಲೆ ಆಚೆ ಬಂದಿದ್ದೀನಿ. ಎಷ್ಟೇ ಕಷ್ಟ ಆಗಲಿ ಬಾಸ್, ನಿಮ್ಮ ಮಗಳು ನಾನು ಹುಡ್ಕೊಳ್ತೀನಿ, ಜೊತೆಲೇ ಇರ್ತೀನಿ. ನಡ್ರಿ. ಮಯೂರಿ ನಂಬರ್ ಯಾಕೆ ಕನೆಕ್ಟ್ ಆಗ್ತಿಲ್ಲ? ಏನಾಗಿರ್ಬೋದು? ಏನೋ ಗೆಳೆಯ ಇದು, ಯಾವಾಗಲೂ ಇದೆ ಗೋಳ. ನಮ್ಮ ಅದೃಷ್ಟಕ್ಕೆ ಇಂಥ ದೊಡ್ಡ ಮನೆ ಸಿಕ್ಕಿದೆ. ಇನ್ನು ಒಂದು ತಿಂಗಳು ನನ್ನ ಫ್ರೆಂಡ್ ಕೂಡ ಇಲ್ಲಿಗೆ ಬರಲ್ಲ. ಅವ್ನು ಬರೋ ತನಕ ನಾವಿಬ್ಬರೇ ಇರ್ತೀವಿ. ಸದ್ಯ ಮನೆ ಓನರ್ ಕಾಟನೂ ಇರಲ್ಲ. ನೋಡು, ನಾನಿರೋ ಸ್ಥಿತಿನಲ್ಲಿ ನೀನಿಲ್ಲ. ಈ ಲವ್ ಗಿವ್ ಅಂತ ಹಾಳು ಬಿದ್ದು ಹೋಗೋ ಬದಲು ಜೀವನದಲ್ಲಿ ಏನಾದರೂ ಅಚೀವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಉದ್ಧಾರ.
ಯಾಕೋ ಮಯೂರಿ ತುಂಬ ನೆನಪಾಗ್ತಿದ್ದಾಳೆ ಕಣೋ. ಅಲ್ಲಿ ನೋಡಿದ್ರೆ ಮನೆಯವರೆಲ್ಲ ಮನೆ ಬಿಟ್ಟು ತೋಟದ ಮನೆಗೆ ಹೋಗಿದಾರಂತೆ. ಆ ಚಾರು ಮತ್ತೆ ಮನೆಗೆ ಬಂದು ಕೂತ್ಕೊಂಡಿದ್ದಾಳಂತೆ. ಅಪ್ಪ ಕಾಲ್ ಮಾಡಿ ಎಲ್ಲ ನಿನ್ನಿಂದಾನೆ, ನಾಲಾಯ್ತು ನೀನು ಅಂತ ಬೇಜಾರು ಮಾಡ್ಕೊಂಡು ಬೈತಾ ಇದ್ರು. ಅವರೆಲ್ಲ ಮನೆ ಬಿಟ್ಟು ಯಾಕೆ ಹೋಗ್ಬೇಕಿತ್ತು? ಅದು ಮೇಘ ಮಯೂರಿನ ಕರ್ಕೊಂಡು. ಹೇಳಿದ್ನಲ್ಲ, ಮನೇಲಿ ಆಗ್ತಿರೋ ಸಮಸ್ಯೆ. ಆ ಚಾರು ಮತ್ತೆ ಮನೆಗೆ ಬಂದಿರೋದ್ರಿಂದ ಬೇಜಾರಾಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮಯೂರ್ ಹತ್ರ ಮಾತಾಡೋಣ ಅಂದ್ರೆ ಅವಳ ನಂಬರ್ ಕನೆಕ್ಟ್ ಆಗ್ತಿಲ್ಲ. ಎಲ್ಲ ಸರಿ ಹೋಗುತ್ತೆ. ಸಮಸ್ಯೆಗೆ ಯೋಚನೆ ಪರಿಹಾರ ಅಲ್ಲ ಕಣೋ. ತಾಳ್ಮೆಯಿಂದ ಕಾದು ಸರಿಯಾದ ನಿರ್ಧಾರಕ್ಕೆ ಬರೋದೇ ಉಳಿದಿರೋ ದಾರಿ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಕಣೋ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಪ್ರೀತಿ ಗೆದ್ದೇ ಗೆಲ್ಲುತ್ತೆ. ನಿಂಗೆ ಏನೇ ಸಪೋರ್ಟ್ ಬೇಕು ಅಂದ್ರೂ ನನಗೆ ಹೇಳು, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಹೇಳಿಯಪ್ಪ. ಚಾರು ನಮ್ಮ ಮನೇಲಿ ಇದ್ದಾಳೆ ಅಂತ ಅವ್ರ ಅಪ್ಪಂಗೆ ಯಾಕೆ ಹೇಳಿದೆ? ಮನೆಯಿಂದ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ದೆ. ಯಾಕಪ್ಪ? ಏಯ್, ಮಾಡೋದು ಮಾಡಿಬಿಟ್ಟು ಯಾಕಪ್ಪ ಅಂತಿದ್ಯಾ? ಮನೆ ಕಂಡೀಷನ್ ಏನು ಅಂತ ಗೊತ್ತಿಲ್ಲದೆ ಇಂಥ ಕೆಲಸ ಮಾಡಿ ಯಾಕ ನನ್ನ ಹೊಟ್ಟೆ ಉರಿಸ್ತೀಯಾ? ಅವಳು ನಮ್ಮ ಅಪ್ಪನಿಗೆ ವಿಷಯ ಗೊತ್ತಾದ್ರೆ ವಿಷಯ ಕೂಡ ಸಾಯ್ತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ಎಂತ ಕೆಲಸ ಮಾಡ್ಬಿಟ್ಟಿಯೋ? ತಿನ್ನನ್ನ ಹೇಗೆ ಜೀರ್ಣಿಸ್ಕೊತೀಯಾ? ಏನು ಅಂತ ಉಟ್ಬಿಟ್ಟಿಯ ನನಗೆ? ಆ ಪ್ರಸಾದ್ ಫೋನ್ ಮಾಡಿ ಕೆಟ್ಟ ಮಾತಾಡ್ತಿದ್ದಾನೆ, ಅದು ನಾನು ಕೇಳಿಸ್ಕೋಬೇಕಾ? ಎತ್ತವ್ರಿಗೆ ಇಷ್ಟೆಲ್ಲ ಕಷ್ಟ ಕೊಡ್ಬಾರ್ದು ಕಣೋ, ನಿನಗೆ ಒಳ್ಳೇದಾಗಲ್ಲ. ಚಾರು ಮನೇಲಿದ್ದಾಳೆ ಅಂತ ನೀವೇ ತಾನೇ ಹೇಳಿದ್ದು, ಅದನ್ನೇ ಅವರಿಗೆ ಹೇಳ್ದೆ. ಏಯ್, ಚಾರು ಮನೇಲಿದ್ದಾಳೆ ಅಂತ ಹೇಳಿದ್ ನಿಜ, ಅದನ್ನ ಎಲ್ಲರಿಗೂ ಡಂಗೂರ್ ಸಾರು ಅಂತ ಹೇಳಿದ್ನ. ಅಲ್ಲ, ಆ ಚಾರುನ್ ಕಳ್ಸೋ ತಾನೆ. ಅಯ್ಯೋ ಮುಟ್ಟಾಳೋ, ನಾನು ಇಲ್ಲಿದ್ದೀನಿ ಅಂತ ನಮ್ಮ ಅಪ್ಪನಿಗೆ ಏನಾರ ಹೇಳಿದ್ರೆ ಸತ್ತೋಗ್ತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ಅಂತದ್ರಲ್ಲಿ ಮನೆ ಬಿಟ್ಟು ಹೋಗು ಅಂತ ನಾನು ಹೇಗೋ ಹೇಳಿ? ನೋಡ, ಪ್ರಸಾದನ ನಿನ್ ಫೋನ್ ಮಾಡಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ, ಆಯ್ತಾ? ಸರಿ, ಆದರೆ ಒಂದು ವಿಷಯ, ನನ್ನ ಮನಸ್ಸಲ್ಲಿರೋದು ಮಯೂರಿ ಮಾತ್ರ. ನನ್ನ ಹೆಂಡತಿ ಯಾವತ್ತಿದ್ರು ಮಯೂರಿನೇ. ಈ ನವೀನ್ ಕಾಲ್ ಮಾಡ್ತಾನೆ ಇದ್ದಾರಲ್ಲ, ಏನ್ ಹೇಳಿ? ಮಾತೆತ್ತಿದ್ರೆ ಚಾರು ಬಗ್ಗೆ ಕೇಳೇ ಕೇಳ್ತಾರೆ. ಚಾರು ಇಲ್ಲ, ತಪ್ಪಿಸ್ಕೊಂಡ್ಬಿಟ್ಲು, ಎಲ್ಲಿದ್ದಾಳೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ನವೀನ್ ನಂಬ್ತಾರ? ಚಾನ್ಸೇ ಇಲ್ಲ. ನಾನೇ ಸುಳ್ಳು ಹೇಳ್ತಿದ್ದೀನಿ ಅನ್ಕೋತಾನೆ. ಏನ್ ಮಾಡ್ಲಿ ಈಗ? ನಾಳೆ ಚಾರು ಜೊತೆ ಮದುವೆ ಮಾಡಿಸ್ತೀನಿ ಅಂದರು. ಈಗ ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಒಂದು ವೇಳೆ ನನ್ನ ಜೊತೆ ಚಾರುನ ಮದುವೆ ಮಾಡಿಸಿಲ್ಲ ಅಂದರೆ ಆಗಿರೋದು.
ಒಂದು ನಿಮಿಷ ನಿಲ್ಸು. ಇರಿ, ಬರ್ತೀನಿ. ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಲೋ, ನೀನು ಹೇಳ್ದಂಗೆ ನಿಮ್ಮ ಮನೆಗೆ ಹೋಗಿದ್ದೆ. ನಿನ್ನ ಮನೇಲಿ ಚಾರು ಇರಲೇ ಇಲ್ಲ. ಏನು ಸುಳ್ಳು ಹೇಳ್ತಿದೀಯಾ? ನನ್ನನ್ನೇ ಫೋನ್ ಮಾಡ್ತಿದೀಯಾ ನೀನು? ಓ, ನೀವು ನಮ್ಮ ಮನೆ ಹತ್ರ ಹೋಗಿದ್ರಾ? ನಿಮ್ಮ ಮಗಳು ಸಿಗ್ಲಿಲ್ವಾ ಅಲ್ಲಿ? ನಾನೊಂದು ಸಣ್ಣ ಸುಳ್ಳು ಹೇಳಿದೆ. ನೀವು ಎದ್ದು ಬಿದ್ದು ಅಲ್ಲಿ ಹೋಗಿರ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಗಿತ್ತು ನನ್ನ ಚಮಕ್ಕು? ಇದ್ಯಾಕೋ ಅತಿ ಆಯ್ತು ಜಯಂತ್? ನನ್ನ ಮಗಳು ಚಾರು ಎಲ್ಲಿ? ಅತಿಯಾಗಿದ್ದು ನಂದಲ್ಲ ಮಿಸ್ಟರ್ ಪ್ರಸಾದ್, ನಿಮ್ಮದು ನಿಮ್ಮ ಮಗಳದು. ಹಾರಾಟ ಜಾಸ್ತಿ ಆದರೆ ವಿನಾಶ ಕೂಡ ಅಷ್ಟೇ ಬೇಗ.